ನಮಸ್ಕಾರ. ಇವತ್ತು ನಮ್ಮ ದೂರತಿರಯಾನ ಸಿನಿಮಾ ರಿಲೀಸ್ ಆಗಿದೆ. ಸೊ ಥಿಯೇಟ್ರಿಗೆ ಬಂದು ನೋಡಿರೋಂಥ ಪ್ರತಿಯೊಬ್ಬರದ್ದು ಒಂದೇ ಒಪಿನಿಯನು, ಥಿಯೇಟ್ರಲ್ಲಿ ನೋಡೋ ಸಿನಿಮಾ ಅಂತ ಹೇಳ್ತಿದ್ದಾರೆ. ಫೀಲ್ ಗುಡ್ ಥಿಯೇಟ್ರ್ ಸಿನಿಮಾ. ದಯವಿಟ್ಟು ನೀವು ಥಿಯೇಟ್ರಿಗೆ ಬನ್ನಿ. ಈ ಸಿನಿಮಾ ನಿಮಗೋಸ್ಕರ ಥಿಯೇಟ್ರಿಗಂತಲೇ ಮಾಡಿದ್ದೀವಿ. ಅದ್ರ ಜೊತೆಗೆ ಕಥೆನೂ ಇದೆ, ಒಂದು ಒಳ್ಳೆ ವಿಜುವಲ್ಸ್ ಇದೆ, ಮ್ಯೂಸಿಕ್ ಇದೆ. ಅದ್ರ ಜೊತೆಗೆ ನಿಮ್ಮ ಲೈಫ್ಗೂ ಒಂದು ಮೆಸೇಜು ಇದೆ. ಸೊ ನಮ್ಮಿಬ್ಬರ ಒಂದು ಪ್ರಯತ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ನೀವು ಎಷ್ಟು ಸಹಕಾರ ಕೊಡ್ತೀರೋ ನಮಗೆ ಅದೇ ಥರ ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಈ ಖುಷಿಯಾದ ದೂರತಿರಯಾನದಲ್ಲಿ ತಿಳ್ಕೊಬೇಕಾಗಿದ್ದ ವಿಷಯ ತುಂಬ ಇದೆ ಥ್ರೂ ಎಂಟರ್ಟೈನ್ಮೆಂಟ್. ದಯವಿಟ್ಟು ಈ ಸಿನಿಮಾನ ಖುಷಿಯಾನ ಮಾಡಬೇಕಂತ ನಿಮ್ಮಲ್ಲಿ ಕೇಳ್ಕೊತೀನಿ. ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟರ್ ನೋಡಿ. ಈ ಸಿನಿಮಾ ಥಿಯೇಟರ್ ನೋಡೋಕ್ಕಂತಲೇ ಮಾಡಿದ್ದೀವಿ. ದಯವಿಟ್ಟು ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಎಲ್ಲರೂ ಬಂದು ಬರೀ ನಮ್ಮಿಬ್ಬರು ಕನಸುಗಳಲ್ಲ, ಈ ಇಡೀ ತಂಡ, ಅದ್ರ ಹಿಂದೆ ಇರೋ ಫ್ಯಾಮಿಲೀಸು, ಪ್ರತಿಯೊಬ್ಬರ ಕನಸುಗಳನ್ನು ಸಪೋರ್ಟ್ ಮಾಡಿದ್ದೀರಾ. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಪ್ರತಿಯೊಬ್ಬರಿಗೂ ಈ ಸಿನಿಮಾದಲ್ಲಿ ಏನೋ ಒಂದು ಕನೆಕ್ಟ್ ಆಗತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಂದರೆ ನನಗೆ ಖಂಡಿತವಾಗ್ಲೂ ಇದೆ. ಎಲ್ಲೋ ಒಂದು ನನ್ನ ಒಂದು ಸಣ್ಣ ಕೋರಿಕೆ ಅಂದರೆ ಥಿಯೇಟರ್ ಹಾಲ್ಗೆ ಬರೋದಕ್ಕಿಂತ ಮುಂಚೆ ನಾವೇನಾಗಿದ್ವಿ, ಬಂದಾದ ನಂತರ ಒಂದು ಸಣ್ಣ ಕನೆಕ್ಷನ್ ನಾವು ಒಟ್ಟಿಗೆ ಇಟ್ಕೊಂಡು ಆಚೆ ಹೋಗೋದಾಯಿತು ಅಂದರೆ ಐ ಫೀಲ್ ವಿ ಆರ್ ಸಕ್ಸಸ್ಫುಲ್. ಎಲ್ಲರೂ ಬನ್ನಿ, ದಯವಿಟ್ಟು ಥಿಯೇಟರ್ಸಲ್ಲೇ ಈ ಸಿನಿಮಾನ ನೋಡಿ, ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ, ಎಲ್ಲರ ಕನಸುಗಳನ್ನು ಸಪೋರ್ಟ್ ಮಾಡೋಣ. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತದೆ. ಇವಾಗ ಎಲ್ಲರೂ ಆಚೆ ಬಂದ ತಕ್ಷಣ ಎಲ್ಲೋ ಒಬ್ಬೊಬ್ರು ಬಂದು ನನಗೆ ಕನೆಕ್ಟ್ ಆಯಿತು, ನನಗೆ ಈ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ ಹೇಳಿದಾಗ ತುಂಬ ಖುಷಿ ಆಗ್ತದೆ. ನಮ್ಮ ಥ್ರೂ ಅವರು ಒಂದು ಬಂದು ಇಲ್ಲಿ ಕೂತು ಕನೆಕ್ಟ್ ಆಗಿ ಅವ್ರು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕಿಂತ ಬೇರೆ ಇನ್ನೇನು ಬೇಕಾಗಿಲ್ಲ ನಮ್ಮ ಆ್ಯಕ್ಟರ್ಸಿಗೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಹೀಗೆ ಎಲ್ಲ ಕಡೆ ಬಂದು ಚಿತ್ರಮಂದಿರದಲ್ಲಿ ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಡೂ ಕಮ್ ವಾಚ್ ಅಸ್. ಥ್ಯಾಂಕ್ ಯು. ನಮಸ್ಕಾರ, ಐ ಆಮ್ ಡಾಕ್ಟರ್ ಶಾಂತಿ. ದೂರತಿರಯಾನ ಮೂವಿ ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡ್ತಕ್ಕದ್ದು, ಫ್ಯಾಮಿಲಿ ಜೊತೆ ಬಂದು ನೋಡಬೇಕು. ಯಾಕಂದರೆ ರಿಲೇಷನ್ಸ್ ಅಂದರೆ ಏನು ಅಂತ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಜನಗಳಲ್ಲಿ. ವಾಟ್ ಎವರ್ ದೇ ಸಿ ಫೀಲ್ ಫಾರ್ ಎ ಡೇ ಆರ್ ಟು, ದೇ ಫೀಲ್ ದಟ್ ಈಸ್ ರಿಲೇಷನ್. ಆ ರಿಲೇಷನ್ಶಿಪ್ ಹೆಂಗೆ ಇಂಪಾರ್ಟೆನ್ಸ್ ಕೊಡಬೇಕು, ಹೆಂಗೆ ಸ್ಪೇಸ್ ಕೊಡಬೇಕು, ಇಟ್ ಶುಡ್ ಅಂಡರ್ಸ್ಟ್ಯಾಂಡ್ ಇನ್ಸ್ಟೆಡ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಈಚ್ ಅದರ್ಸ್ ಪ್ರಯಾರಿಟೀಸ್ ಅನ್ನೋದು ತುಂಬ ಇಷ್ಟ ಆಯಿತು. ಹಾಗೆ ಸಿನಿಮ್ಯಾಟೋಗ್ರಫಿ ಈಸ್ ಅಮೇಝಿಂಗ್. ಈ ದೊಡ್ಡ ಸ್ಕ್ರೀನಲ್ಲಿ ಕನ್ನಡ ಮೂವೀಸ್ ಈ ಥರ ವಾಚ್ ಮಾಡಬೇಕು. ಕುಟುಂಬ ಸಮೇತ ಬಂದು ವಾಚ್ ಮಾಡೋ ಮೂವೀಸ್ ತುಂಬ ಕಡಿಮೆ ಇದೆ ಇವತ್ತು. ಎಲ್ಲರೂ ದಯವಿಟ್ಟು ನೋಡಬೇಕು. ಹಂಗೆ ನಿಮ್ಗೆ ಗೊತ್ತಿರೋರಿಗೆ, ರಿಲೇಟಿವ್ಸ್ಗೆ ಹೇಳಬೇಕು, ಮಕ್ಕಳ ಸಮೇತ ಬಂದು ನೋಡಬೇಕು ಅಂಥ ಮೂವಿ. ಹಾಡು ಅಷ್ಟೇ ತುಂಬ ಚೆನ್ನಾಗಿದೆ. ಹೆಂಗೆ ಟೈಮ್ ಕಳೀತು ಗೊತ್ತಾಗಿಲ್ಲ. ಸೆಕೆಂಡ್ ಹಾಫ್ ಈಸ್ ಮೋರ್ ಡೆಪ್ತ್ ಆ್ಯಂಡ್ ಐ ರಿಯಲಿ ಲೈಕ್ ಆ್ಯಂಡ್ ಎವ್ರಿ ಒನ್ ದೇ ಹಾರ್ಟ್ ಆ್ಯಂಡ್ ಸೋಲ್, ದೇ ಹ್ಯಾವ್ ಗಿವನ್ their heart and soul and work for the movie. It is really worth watching for everyone. Being an environmentalist, ನನಗೆ ಇನ್ನೂ ತುಂಬ ಇಷ್ಟ ಆಗಿರೋದು ನೇಚರ್ಗೆ ತುಂಬ ಹತ್ತಿರ ತೆಗೆದಿದ್ದಾರೆ. ಫೀಲ್ ಲೈಕ್ ವಾಚಿಂಗ್, ಗೋಯಿಂಗ್ ಟು ದ ನೇಚರ್ ಅಗೇನ್. ಎಷ್ಟೊತ್ತು ನೋಡಿದ್ರು ಆ ನೇಚರ್ ಇಸ್, ದ ಬ್ಯೂಟಿ ಇಸ್ ಮೋರ್ ಎಕ್ಸೆಂಪ್ಲಿಫೈಡ್. ವೆರಿ ನೈಸ್. ಸೊ ಈಗ ಫಿಲ್ಮ್ ಈಗಷ್ಟೇ ನೋಡ್ಕೊಂಡು ಬಂದೆ ದೂರತಿರಯಾನ. ತುಂಬ ಬೇರೆ ಥರದ ಕತೆ. ಈಗಿನ ಜನ್ರೇಷನ್ನ ಅಂದರೆ ಮೊದಲಾಗಿದ್ದರೆ ಒಂದ್ಸಲ ಐ ಲವ್ ಯು ಅಂತಂದಮೇಲೆ ಮುಗೀತು, ಇವರನ್ನೇ ಮದುವೆ ಆಗೋದು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾವು ತುಂಬ ರಿಲೇಷನ್ಶಿಪ್ಪಲ್ಲಿ ಬದುಕಿದ್ದೀವಿ, ತುಂಬ ಮದುವೆಗಳಲ್ಲಿ ಬದುಕಿದ್ದೀವಿ, ತುಂಬ ಖುಷಿಯಾಗೂ ಇರಲ್ಲ ಅಂಥ ಮದುವೆಗಳಲ್ಲಿ. ಆ್ಯಂಡ್ ಇದು ನಮಗೆ ಕನ್ನಡಿ ಹಿಡ್ದಂಗೆ ಇತ್ತು. ಈಗಿನ ಜನ್ರೇಷನ್ನವರು ಇಂಡಿಪೆಂಡೆಂಟ್ ಆಗಿದ್ದಾರೆ, ಎಸ್ಪೆಷಲಿ ವಿಮೆನ್ ಇಂಡಿಪೆಂಡೆಂಟ್ ಆಗಿದ್ದಾರೆ. ಅವ್ರಿಗೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದಾರೆ. ಅವ್ರಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನ ಚಾಯ್ಸ್ ಮಾಡ್ಕೋಬೋದು. ಮೊದಲು ಚೂಸ್ ಮಾಡ್ಕೊಳ್ಳೋದು ಕಡಿಮೆ ಇತ್ತು. ಸೊ ಅದರಿಂದಾಗಿ ಅವ್ರ ರಿಲೇಷನ್ಶಿಪ್ ನನಗೆ ಬೇಕೋ ಬೇಡವೋ ಅನ್ನೋದನ್ನು ಡಿಸೈಡ್ ಮಾಡುವಂಥ ಯಾವುದೇ ಟ್ಯಾಬುಗಳಿಲ್ಲದೆ, ಯಾವುದೋ ಸ್ಟಿರಿಯೋಟಿಪಿಕಲ್ ಒತ್ತಡಗಳಿಲ್ಲದೆ ಅದನ್ನು ಡಿಸೈಡ್ ಮಾಡುವಂಥ ಪರಿಸ್ಥಿತಿ ಈಗಿದೆ. ಸೊ ಅದಕ್ಕೆ ತಕ್ಕಂತೆ ಸಿನಿಮಾ ಮೂಡ್ ಬಂದಿದೆ. ತುಂಬ ಚೆನ್ನಾಗಿದೆ. ಹಾಡುಗಳೆಲ್ಲದೂ ಚೆನ್ನಾಗಿದೆ. ವಿಜಯ್ ಕೃಷ್ಣ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಈವನ್ ಅವ್ರ ಹೆಸರು ಬರ್ತದೆ, ಭೂಮಿ ಕ್ಯಾರೆಕ್ಟರ್ ಮಾಡಿದ್ರು, ಅವ್ರದ್ದು ತುಂಬ ಚೆನ್ನಾಗಿದೆ. ಸ್ಕ್ರೀನ್ ಪ್ರೆಸೆನ್ಸ್, ಆ್ಯಕ್ಟಿಂಗ್ ಎಲ್ಲದು ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟರ್ಗೆ ಹೋಗಿ. ಹಾಯ್, ಎಲ್ರಿಗೂ ನಮಸ್ಕಾರ. ದೂರತಿರಯಾನ ಸಿನಿಮಾನ ನೋಡ್ಕೊಂಡ್ಬಂದೆ. ದೂರತಿರಯಾನ ಮನಸ್ಸಿಗೆ ತುಂಬ ಹತ್ತಿರ ಆಯಿತು. ಐ ಥಿಂಕ್ ನಾವೆಲ್ಲರೂ ಒಂದಲ್ಲ ಒಂದು ಲೈಫ್ನ ಒಂದಲ್ಲ ಒಂದು ಸ್ಟೇಜಲ್ಲಿ ಪ್ರೀತಿಲಿ ಇದ್ದೇ ಇರ್ತೀವಿ. ಪ್ರೀತಿಗೆ ಮತ್ತು ಪ್ರೇಮ ಸಂಬಂಧಕ್ಕೆ ಹಲವು ಆಯಾಮಗಳು ಇರ್ತವೆ. ಸೊ ಇಲ್ಲೊಂದು
ಒಂದು ಆಯಾಮನ ಹೇಳಿದ್ದಾರೆ. ಆ ಆಯಾಮನ ನೋಡಬೇಕು ಅಂತಂದರೆ, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ನೀವು ಸಿನಿಮಾ ನೋಡಬೇಕು. ತುಂಬ ಬ್ಯೂಟಿಫುಲ್ಲಾಗಿ ಕಟ್ಕೊಟ್ಟಿದ್ದಾರೆ, ತುಂಬ ಮ್ಯೂಸಿಕಲ್ಲಾಗಿ ಕಟ್ಕೊಟ್ಟಿದ್ದಾರೆ. ವಿಜಯ್ ಮತ್ತು ಬೋತ್ ಲೀಡ್ಸ್ ಇಬ್ಬರು ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ತುಂಬ ಸಹಜವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇಬ್ಬರು ಕೂಡ ಪಾತ್ರಗಳು ಅನಿಸ್ತಾರೆ. ಆ್ಯಂಡ್ ಅವರು ಕೂಡ ನಮ್ಗೆ ತುಂಬ ಹತ್ತಿರ ಆಗ್ತಾರೆ. ಆ್ಯಂಡ್ ನಮ್ಮ ಬಕೇಶ್ ಅವರ ಮ್ಯೂಸಿಕ್ ಆಗಿರ್ಬೋದು, ಒಂದು ಬ್ಯೂಟಿಫುಲ್ ಆಗಿರೋ ಹಾಡುಗಳು ನಿಮಗೆ ರಿಲ್ಯಾಕ್ಸ್ಡಾಗಿ ಕೂತ್ಕೊಂಡು ಎಂಜಾಯ್ ಮಾಡುವಂಥ ಸಿನಿಮಾ ಮತ್ತು ಒಂದಿಷ್ಟು ಯೋಚನೆಗಳಿಗೆ ತಳ್ಳುವಂಥ ಒಂದು ಸಿನಿಮಾ. ಬ್ಯೂಟಿಫುಲ್ ಆಗಿದೆ, ಬಂದು ನೋಡಿ. ಆ್ಯಂಡ್ ಥಿಯೇಟ್ರಲ್ಲಿ ಬಂದು ನೋಡಿ. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗೆ ಅಂತಲೇ ಮಾಡಿರುವಂಥ ಸಿನಿಮಾ. ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ್. ಆಲ್ ದ ಬೆಸ್ಟ್ ದ ಎಂಟೈರ್ ಟೀಮು. Dhuru Tirayana. It felt so good watching the movie on theatre. Like it's been so, I was so used to watching all these action films and everything, but a simple feel-good slice of life movie in theaters, it felt so good. And this is something everyone should watch it in theaters, because we got so used to watching it on OTT content, pausing it, going out. But the most important thing is just sit in the theater, forget everything. And I really want to travel after watching this film. Everyone should watch. ಎಲ್ರಿಗೂ ನಮಸ್ಕಾರ. ನಾನು ರಾಮೇನಹಳ್ಳಿ ಜಗನ್ನಾಥ್, ವಂದಿಸಿ ಬರೆಯುವ ಚಿತ್ರದ ನಿರ್ದೇಶಕ. ಈಗ ತಾನೇ ಮನ್ಸೂರೆ ಅವರ ದೂರ ತೀರಾಯನ ನೋಡಿದೆ. ಸಿನಿಮಾ ತುಂಬ ಭಾವನಾತ್ಮಕವಾದ ಒಂದು ಜರ್ನಿ ಇದೆ. ಮನ್ಸೂರೆ ಅವರ ಹಳೆಯ ಚಿತ್ರಗಳಿಗೂ ಈ ಚಿತ್ರಗಳಿಗೂ ಕಂಪ್ಲೀಟ್ಲಿ ಬೇರೆ ಜಾನ್ರದಲ್ಲಿ ಒಂದು ಪ್ರಯತ್ನ ಮಾಡಿದ್ದಾರೆ. ಆ್ಯಂಡ್ ಆ ಒಂದು ಜರ್ನಿ ಅಂತ ಫೀಲ್ ಆಗುತ್ತೆ. ಎಸ್ಪೆಷಲಿ ದ ಮ್ಯೂಸಿಕ್ ವರ್ಕ್ ಅಂತೂ ತುಂಬ ಚೆನ್ನಾಗಿದೆ. ಸಿನಿಮಾಟೋಗ್ರಫಿ ಆ್ಯಂಡ್ ಮ್ಯೂಸಿಕ್ ಬಕೇಶ್ ಅವರು ತುಂಬ ಒಳ್ಳೆ ಕೆಲಸನ ಮಾಡಿದ್ದಾರೆ. ಒಂದು ಈ ಸಿನಿಮಾದಲ್ಲಿ ಏನಂತ ಅಂದರೆ ಆ ರಿಲೇಷನ್ಶಿಪ್ ಬಗ್ಗೆ ಮತ್ತು ಆ ವ್ಯಾಲ್ಯೂಸ್ ಬಗ್ಗೆ ಮತ್ತು ಅದು ಈಗಿನ ಜನ್ರೇಷನ್ಲಿರುವಂಥ ಒಂದು ಜಂಜಾಟ, ಅದು ಒಂದು ರಿಲೇಷನ್ಶಿಪ್ ವಿಷಯದಲ್ಲಿ ಆ ಒಂದು ತೀರ್ಮಾನ ತಗೊಳ್ಳೋದಕ್ಕಾಗಲಿ ಯಾವುದಾಗಲಿ ಆ ಥರದ ವಿಚಾರಗಳನ್ನು ತುಂಬ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಡೈಲಾಗ್ಸ್ಗಳು ಇಷ್ಟ ಆಯಿತು. ಸೊ ಓವರಾಲ್ ಒಂದು ಜರ್ನಿ ಅಂತ ಫೀಲ್ ಆಗುತ್ತೆ. ದಯವಿಟ್ಟು ಇದನ್ನು ಥಿಯೇಟ್ರಲ್ಲೇ ಬಂದು ನೋಡಿ ಈ ಚಿತ್ರಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ. ಆ್ಯಂಡ್ ಟೈಟಲ್ ಟ್ರ್ಯಾಕ್ ಈಸ್ ಗುಡ್ ಆ್ಯಂಡ್ ಮ್ಯೂಸಿಕ್ ಅಂತೂ ತುಂಬ ಚೆನ್ನಾಗಿದೆ. ಹಾಯ್, ಎಲ್ರಿಗೂ ನಮಸ್ಕಾರ. ಇದು ನಮ್ಮ ಜನನಿ ಪಿಕ್ಚರ್ಸಿಂದ ರಿಲೀಸ್ ಮಾಡ್ತಾ ಇರೋ 7ನೇ ಸಿನಿಮಾ. ಜನನಿ ಪಿಕ್ಚರ್ಸಿಂದ ರಿಲೀಸ್ ಮಾಡ್ತಾ ಇರೋ 7ನೇ ಸಿನಿಮಾ ಇದು. ಆ್ಯಂಡ್ ಮನ್ಸೂರೆ ಸರ್ ಡೈರೆಕ್ಷನಲ್ಲಿ ಇದು ಅಂದರೆ ಅವ್ರ ಜಾನರ್ ಬಿಟ್ಟು ಬೇರೆ ಜಾನರ್ನಾಗ ಮಾಡಿ ಸಿನಿಮಾ. ಹೋಪ್ಫುಲ್ಲಿ ನಿಮ್ಗೆಲ್ಲರಿಗೂ ನೋಡೋರಿಗೆಲ್ಲ ಇಷ್ಟ ಆಗ್ಯದ ಅಂತ ಭಾವಿಸ್ತೀನಿ. ಯಾರ್ಯಾರು ಸಿನಿಮಾ ನೋಡಿರಿ, ನಿಮ್ಮ ರಿವ್ಯೂ ಏನಾದ್ರು ಇಂಟರ್ನೆಟ್ನಾಗ ಬರೆದು ಹಾಕಿರಿ. ಮತ್ತು ಯಾರಿನ್ನೂ ನೋಡಿಲ್ಲ ಥಿಯೇಟರ್ನಾಗ ಹೋಗಿ ನೋಡಿರಿ. ಆ್ಯಂಡ್ ಹೋಪ್ಫುಲಿ ಅಂದರೆ ಕನ್ನಡ ಸಿನಿಮಾಗಳಿಗೆ ಮುಂದಿನ ದಿನಗಳದಾಗ ಚಲೋ ಫುಟ್ಫಾಲ್ ಬೀಳ್ತದೆ. ನೀವು ಆದಷ್ಟು ಥಿಯೇಟ್ರ್ಗಳಿಗೆ ಬಂದು ಸಿನಿಮಾ ನೋಡಿ, OTT ಸಲುವಾಗಿ ಅಂತ ಕಾಯ್ಬೇಡ್ರಿ. ಮತ್ತು ಈ ವೀಕೆಂಡಲ್ಲಿ ಆದಷ್ಟು ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ಏನಿದೆ 3 ದಿನದಾಗ ನೋಡಿದಂದ್ರೆ ಸಿನಿಮಾ ರೀಚ್ ಚಲೋ ಆಗುತ್ತೆ. ಬಂದಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಸ್ಪ್ರೆಡ್ ಎ ವರ್ಡ್. ಥ್ಯಾಂಕ್ ಯು. ಈ ಫಿಲಮ್ಮು ತುಂಬ ಚೆನ್ನಾಗಿದೆ, ನಾವು ನೋಡಿದ್ವಿ. ಇದರಲ್ಲಿ ತುಂಬ ಹಾಡುಗಳು ತುಂಬ ಚೆನ್ನಾಗಿದೆ. ಒಳ್ಳೆ ನೇಸರು, ಒಳ್ಳೆ ಮನಸ್ಸಿಗೆ ಒಂದು ಸ್ವಲ್ಪ ತೃಪ್ತಿ ಥರ ಚೆನ್ನಾಗಿದೆ ಪಿಕ್ಚರು. ಈ ಕಾಲದ ಮಕ್ಕಳಿಗೆ ತುಂಬ ಕನ್ಫ್ಯೂಷನ್ ಇದೆ, ಹೆಂಗೆ ಏನು ಅಂತ. ಇದನ್ನು ನೋಡಿದ್ರೆ ಅವ್ರಿಗೊಂದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಒಳ್ಳೆ ಅರ್ಥ ಇದೆ, ಒಳ್ಳೆ ಮೆಸೇಜ್ ಇದೆ. ನನಗಂತೂ ತುಂಬ ಹಾಡುಗಳು ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ಎಲ್ಲ ಪ್ರೇಕ್ಷಕರು ಬಂದು ಸಿನಿಮಾ ನೋಡಿ, ತುಂಬ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಒಂದು ಅಂದವಾದ, ಚಂದವಾದ, ಮನಸ್ಸಿಗೆ ಹತ್ತಿರ ಆಗುವಂಥ ಒಂದು ಮೂವಿನ ಈಗ ನಮ್ಮ ಟೀಮು, ಬಂದೂಕ್ ಟೀಮ್ ಅವ್ರು ಎಲ್ಲರೂ ಕೂಡ ನೋಡ್ಕೊಂಡು ಬಂದ್ವಿ. ಇದರಲ್ಲಿ ಎಲ್ಲದೂ ಕೂಡ ಒಂದು ಸಬ್ಜೆಕ್ಟಲ್ಲಿ ಕ್ಲಾರಿಟಿ ಇದೆ, ಹಾಗೆ ಮೂವಿಯಲ್ಲಿ ಕ್ವಾಲಿಟಿ ಇದೆ. ಪ್ರತಿಯೊಂದು ಕೂಡ ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದುಬಿಟ್ಟು ನೋಡಬೇಕು ಅಂತ ನಾವು ಕೂಡ ನಮ್ಮ ತಂಡದ ಪರವಾಗಿ ಕೇಳ್ಕೊಳ್ತೀವಿ. ಆ್ಯಂಡ್ ಇದರಲ್ಲಿ ನನಗೆ ಏನು ಇಷ್ಟ ಆಯಿತು ಅಂತಂದರೆ ಆ ಗ್ರೀನರಿ ತುಂಬ ಹತ್ತಿರ ಆಗುತ್ತೆ. ಆಮೇಲಿಂದ ಸಂಭಾಷಣೆಗಳು ಮತ್ತು ಸಂಗೀತ ತುಂಬ ಮನಸ್ಸಿಗೆ ಮುಟ್ಟುತ್ತೆ. ಇಷ್ಟು ಹೇಳ್ತೀವಿ. ನಮ್ಮ ತಂಡ ಬಂದು ನಾವು ಕೂಡ ಆದಷ್ಟು ಬೇಗ ಎಲ್ಲರಿಗೂ ಇದನ್ನ ವಿಚಾರನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ. ಎಲ್ಲರೂ ಕೂಡ ಥಿಯೇಟ್ರಲ್ಲಿ ಬಂದು ನೋಡಬೇಕು ಅಂತ. ತೀರಾಯಾನ ಈ ಸಿನಿಮಾ ನಾವು ನೋಡಿದ್ವಿ. ನಾನು ಸಿನಿಮಾಗಳನ್ನು ಹೆಚ್ಚು ನೋಡೋದಿಲ್ಲ. ನಮಗೆ ವಾರ ಹತ್ತಿರದ ಆಗಿರೋದ್ರಿಂದ ಸಿನಿಮಾಗೆ ಅವ್ರು ಇನ್ವೈಟ್ ಮಾಡಿದ್ರು, ನಾನು ಬಂದಿದ್ದೆ. ಈ ಸಿನಿಮಾ ನೋಡ್ಬೇಕಾದ್ರೆ ನಮಗೆ ನಾವೇ ಆ ಪಾತ್ರದಲ್ಲಿ ಇದ್ದೀವಿ ಅಂತ ಅನಿಸ್ತಾ ಇದೆ. ಬಟ್ ಈ ಸಿನಿಮಾ ತಂಡ ಇದೆಯಲ್ಲ, ಇದು ಭಾರಿ ಅನ್ಯೋನ್ಯವಾಗಿ ಮತ್ತು ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದಾರೆ. ನಿರ್ಮಾಪಕರು ಮತ್ತು ನಿರ್ದೇಶಕರಿಗೆ ಎಷ್ಟೊಂದು ಕಡೆ ವೈಮನಸ್ಸಿರುತ್ತೆ, ಇಲ್ಲಿ ಆ ಥರದ್ದೇನು ಕಾಣಿಸಲ್ಲ. ನಿರ್ಮಾಪಕರು ಮತ್ತು ನಿರ್ದೇಶಕರು ಈ ತಂಡ ಭಾರಿ ಚೆನ್ನಾಗಿ ಮುನ್ನಡೆಸಿ ಈ ಸಿನಿಮಾವನ್ನು ಒಂದು
ಒಳ್ಳೆ ಉತ್ತಮವಾದ ಒಂದು ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾ ನೋಡೋದಕ್ಕೆ ನಮಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ಮತ್ತು ಈ ಸಿನಿಮಾ 100 days ಕಂಪ್ಲೀಟ್ ಮಾಡುತ್ತೆ ಅಂತ ಒಂದು ಹೋಪ್ಸ್ ಇದೆ ನನಗೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನವೀನ್ ದ್ವಾಕನಾಥ್, ಫಾರ್ ರಿಜಿಸ್ಟ್ರೇಷನ್ ಫಿಲ್ಮ್ ಡೈರೆಕ್ಟರ್ ನಾನು. ದೂರ ತೀರಾಯನ ಫ್ರಮ್ ದ ಡೇ ಬಿಗಿನಿಂಗ್ ಆಫ್ ದೇರ್ ಪ್ರಮೋಷನ್ಸಿಂದ ಹಿಡಿದು ಒಂದು ಕಂಪ್ಲೀಟ್ ಮ್ಯೂಸಿಕಲ್ ಲವ್ ಸ್ಟೋರಿ ಅಂತಲೇ ಹೇಳ್ಕೊಂಡು ಬಂದಿದ್ದಾರೆ. ಅದು ತಕ್ಕಂತೆಯೇ ಚಿತ್ರದಲ್ಲೂ ಹಾಗೆ ಚೆನ್ನಾಗಿ ಕಾಣುತ್ತೆ. ಇನ್ಫ್ಯಾಕ್ಟ್ ಇಬ್ಬರು ಪೇರ್ ತುಂಬ ಕ್ಯೂಟಾಗಿ ಕಾಣ್ತಾರೆ. ಸೊ ಸುಮಾರು ದಿನಗಳಿಂದ ಒಂದು ಫ್ಯಾಮಿಲಿ ಸ್ಟೋರಿ ಬಂದಿರಲಿಲ್ಲ. ಐ ವುಡ್ ಸೇ ಡೆಫಿನೆಟ್ಲಿ ಒಂದು ಯಂಗ್ ಕಪಲ್ಸು ಇದನ್ನು ನೋಡಲೇಬೇಕಾದ ಚಿತ್ರ. ಬಿಕಾಸ್ ಯಾವ ಥರ ಇರಬೇಕು, ಯಾವ ಥರ ಇರಬಾರ್ದು ಅನ್ನೋದನ್ನು ತುಂಬ ಸ್ಪಷ್ಟತೆಯಾಗಿ, ತುಂಬ ಕ್ಲಾರಿಟಿಯಾಗಿ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ದ ಫ್ಲೂಟ್ ಸೆಕ್ಷನ್ಸ್ ಆಗಲಿ ಮತ್ತು ವೈಲಿನ್ ಸೆಕ್ಷನ್ಸ್ ಆಗಲಿ, ಮ್ಯೂಸಿಕ್ ಇಸ್ ಕಮ್ ಔಟ್ ವೆರಿ ಗುಡ್. ಸೊ ಮನ್ಸೂರೆ ಅವ್ರದ್ದು ಕಂಪ್ಲೀಟ್ ಡಿಫ್ರೆಂಟ್ ಜಾನರ್ ಅಂತ ಹೇಳ್ಬೋದು. ಸೊ ಮನ್ಸೂರೆ ಅವರು ತುಂಬ ಹೊಸ ಥರ ಫಿಲ್ಮ್ ಮಾಡಿದ್ದಾರೆ. ಸೊ ದಟ್ಸ್ ವಾಟ್ ಐ ಎ ಬಿಗ್ ಫ್ಯಾನ್ ಆಫ್ ಮನ್ಸೂರೆ ಸರ್. ಇನ್ಫ್ಯಾಕ್ಟ್ ಅವರ ಎಲ್ಲ ಫಿಲ್ಮ್ಗಳು ನೋಡಿದ್ದೀನಿ. ಇದೊಂದು ಡಿಫ್ರೆಂಟ್ ಆಯಾಮದಲ್ಲಿ ಬಂದಿದೆ. ಸೊ ಐ ರಿಯಲಿ ವಿಶ್ ಹಿಮ್ ಆ್ಯಂಡ್ ಎಂಟೈರ್ ಟೀಮ್ ಎ ವೆರಿ ಆಲ್ ದಿ ಬೆಸ್ಟ್ ಇನ್ಫ್ಯಾಕ್ಟ್. ಸೊ ಥ್ಯಾಂಕ್ ಯು ಸೋ ಮಚ್. ಅಂತ ದೂರ ತೀರಾಯನ ಐ ಥಿಂಕ್ ಎಲ್ಲರೂ ನೋಡಲೇಬೇಕಾದ ಚಿತ್ರ. ಹಾಯ್ ಎಲ್ಲರಿಗೂ ನಮಸ್ಕಾರ. ಇವಾಗ ತಾನೇ ದೂರ ತೀರಾಯನ ಸಿನಿಮಾ ನೋಡ್ಕೊಂಡು ಬಂದೆ. ತುಂಬ ದಿನ ಆದಮೇಲೆ ಕನ್ನಡದಲ್ಲಿ ಒಂದು ಮ್ಯೂಸಿಕಲ್ ಸಿನಿಮಾ ಅಂತಲೇ ಹೇಳ್ಬೋದು ಇದನ್ನು. ಒಳ್ಳೆ ಮ್ಯೂಸಿಕ್ಕು, ಒಳ್ಳೊಳ್ಳೆ ಲಿರಿಕ್ಸ್ ಬರೆದಿರೋಂಥ ಹಾಡುಗಳು, ಆಮೇಲೆ ವೈಲಿನ್ ಮತ್ತು ಫ್ಲೂಟಲ್ಲಿ ನುಡಿಸಿರೋಂಥ ಅಷ್ಟು ಪೀಸ್ಗಳು ತುಂಬ ಚೆನ್ನಾಗಿದೆ. ವಿಜಯ್ ಕೃಷ್ಣ ಈಸ್ ಅ ಡಿಯರ್ ಫ್ರೆಂಡ್. ಐ ಥಿಂಕ್ ಈ ಸಿನಿಮಾನಲ್ಲಿ ಅವನನ್ನು ನೋಡೋಕ್ಕೆ ಅಂತಲೇ ಬರಬಹುದು. ಬಿಕಾಸ್ ಅಷ್ಟು ಒಳ್ಳೆ ನಟ. ಕನ್ನಡದಲ್ಲಿ ಅಂದರೆ ಅವ್ನಿಗಿನ್ನೂ ಅಷ್ಟು ಆಪರ್ಚುನಿಟಿ ಸಿಕ್ಕಿಲ್ಲ. BTS ಅವ್ನ ಮೊದಲನೇ ಸಿನಿಮಾ, ಇದು 2ನೇ ಸಿನಿಮಾ ರಿಲೀಸ್ ಆಗಿರೋದು. ಬಟ್ ಐ ರಿಯಲಿ ವಿಶ್ ಹಿಮ್ ಆಲ್ ದಿ ಬೆಸ್ಟ್. ವಿಜಯ್ ಕೃಷ್ಣ ಇಸ್ ಅ ಸ್ಟಾರ್, ಇಸ್ ಅ ಬ್ರಿಲಿಯಂಟ್ ಆ್ಯಕ್ಟರ್. ಒಳ್ಳೇದಾಗಲಿ, ಈ ಸಿನಿಮಾ ಒಳ್ಳೇದಾಗಲಿ. ಮನ್ಸೂರೆ ಸರ್ ಯೆಟ್ ಅನದರ್ ಕಾನ್ಸೆಪ್ಟ್ ಬೇಸ್ ಸಿನಿಮಾನ ಮಾಡಿದ್ದಾರೆ. ಸೊ ಗುಡ್ ಲಕ್ ಟು ದ ಹೋಲ್ ಟೀಮ್. ಥಿಯೇಟರ್ಸಿಗೆ ಬಂದು ದಯವಿಟ್ಟು. ಹಲೋ ನಮಸ್ಕಾರ, ನಾನು ಚಿತ್ಕಳಾ ಬಿರಾದರ್. ಮನ್ಸೂರೆ ಅವ್ರ ಸಿನಿಮಾ ತುಂಬ ನೋಡಿದ್ದೀವಿ ಮೊದಲೇನು ಕೂಡ. ನಾತಿ ಚರಾಮಿ ಆ್ಯಕ್ಟ್ 1978. ಬಟ್ ಇಲ್ಲಿ ಇದೊಂದು ಲವ್ ಸ್ಟೋರಿ ಅಂತ ಮಾಡಿರೋ ಸಿನಿಮಾ. ಹೀರೋ ಹೀರೋಯಿನನ್ನು ಆಕಾಶ ಭೂಮಿಗೆ ಹೋಲಿಸಿ ಈಗಿನ ಕಂಪ್ಯಾರಿಯನ್ಶಿಪ್ಪು, ಈಗಿನ ಜನ್ರೇಷನಲ್ಲಿ ಕಂಪ್ಯಾರಿಯನ್ಶಿಪ್ಗೆ ಪಾರ್ಟ್ನರ್ಸ್ ಅಂದರೆ ಏನು ಬೇಕು ಏನು ಬೇಡ ಅನ್ನೋ ಒಂದು ಕ್ಲಾರಿಟಿ ಕೊಡೋದಕ್ಕೆ, ಒಂದು ಪ್ರೀತಿಗೆ ಹೊಸ ವ್ಯಾಖ್ಯಾನ ಕೊಡುವಂಥ ಒಂದು ಸಿನಿಮಾ. ಈಗಿನ ರಿಲೇಷನ್ಶಿಪ್ಸಲ್ಲಿ ತುಂಬ ಟ್ರಾನ್ಸ್ಫಾರ್ಮೇಷನ್ ಇದೆ. ಹಿಂದಿನ ದಾಂಪತ್ಯ ಜೀವನ ಅಥವಾ ಕಂಪ್ಯಾನಿಯನ್ಶಿಪ್ ಅನ್ನೋದೇ ಬೇರೆ ಇತ್ತು. ಬಟ್ ಈಗ ಮಕ್ಕಳು ಏನನ್ನ ಬಯಸ್ತಾ ಇದ್ದಾರೆ, ಹುಡುಗಾಗ್ಲಿ ಹುಡುಗಿ ಆಗಲಿ, ಹೊಸತನದ ಒಂದು ರಿಲೇಷನ್ಶಿಪ್ಪನ್ನು ಹೇಗೆ ಕಂಡ್ಕೋಬೇಕು, ಹೇಗೆ ಕಂಡ್ಕೋತಾರೆ ಅನ್ನೋದೇ ಇಲ್ಲಿ ಹೊಸ ಡೆಫಿನೇಷನಲ್ಲಿ ತೋರಿಸಿದ್ದಾರೆ. ಮನ್ಸೂರೆ ಸರು, ಶೇಖರ್ ಚಂದ್ರ ಅವರು DOP ಸರ್ ವರ್ಕ್ ಅಂತೂ ಭಾಳ ಚೆನ್ನಾಗಿದೆ. ಮ್ಯೂಸಿಕ್ನ ಬ್ಲೆಂಡ್ ಮಾಡಿದ್ದಾರೆ, ಅಡ್ವೆಂಚರ್ ಬ್ಲೆಂಡ್ ಮಾಡಿದ್ದಾರೆ. ಸೂಪರ್ ಮೂವಿ, ಪ್ಲೀಸ್ ವಾಚ್. ಥ್ಯಾಂಕ್ ಯು. ದೂರ ತೀರಾಯನ ಸಿನಿಮಾ ಮ್ಯೂಸಿಕಲಿ ಬ್ಲಾಕ್ ಬಸ್ಟರ್ ಅಂತ ಹೇಳ್ಬೋದು. ತುಂಬ ಮ್ಯೂಸಿಕಲಿ ತುಂಬ ಚೆನ್ನಾಗಿದೆ ಮತ್ತು ಡೈರೆಕ್ಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂಥರ ಫೀಲ್ ಗುಡ್ ಮೂವಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಮತ್ತು ಎಲ್ಲ ಪಾತ್ರಧಾರಿಗಳು ಎಲ್ಲ ಅವ್ರನ್ನ ಪಾತ್ರನ ಚೆನ್ನಾಗಿ ಚೆನ್ನಾಗಿ ನಿಭಾಯಿಸಿದ್ದಾರೆ, ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಲ್ಲರೂ ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಆ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಎಲ್ಲರಿಗೂ ಆಗಬೇಕನ್ನೋದು ತುಂಬ ಇಷ್ಟ. ಆ್ಯಕ್ಚುಲಿ ಇದು ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ಖಂಡಿತ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿದೆ ಮೂವಿ, ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಈಗ ತಾನೇ ಮನ್ಸೂರೆ ಅವರ ದೂರ ತೀರಾಯನ ನೋಡಿದೆ. ತುಂಬಾ ಚೆನ್ನಾಗಿದೆ. ಅಂದರೆ ಮನ್ಸೂರೆ ಅಂತಿದ್ದಂಗೆ ಏನೋ ಒಂದು ಪೊಲಿಟಿಕಲ್ ಸಬ್ಜೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ, ಇಲ್ಲ ಏನೋ ಒಂದು ಹಾರ್ಡ್ ಹಿಟ್ಟಿಂಗ್ ಸಬ್ಜೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ಇದರಲ್ಲಿ ಒಂದು ವೆರಿ ಫೀಲ್ ಗುಡ್ ರಿಫ್ರೆಶಿಂಗ್ ಸ್ಟೋರಿ ಹೇಳಿದ್ದಾರೆ. ಆ್ಯಂಡ್ ಈಗಿನ ಜನ್ರೇಷನಿಗೆ ಬೇಕಿರೋವಂಥ ಕಾಂಟೆಂಟ್ನ ತುಂಬಾ ಎಂಗೇಜಿಂಗ್ ಆ್ಯಂಡ್ ಎಂಟರ್ಟೈನಿಂಗ್ ಆಗಿ ಹೇಳಿದ್ದಾರೆ. ಐ ಥಿಂಕ್ ಯು ಕ್ಯಾನ್ ಸಿ ಅ ಡಿಫ್ರೆಂಟ್ ವರ್ಷನ್ ಆಫ್ ಮನ್ಸೂರೆ ಇದೆ. ಮನ್ಸೂರೆ 2.0 ವರ್ಷನ್ ನೋಡ್ಬೋದು. ಥಿಯೇಟ್ರಿಕಲ್ಗೋಸ್ಕರನೇ ಡಿಸೈನ್ ಮಾಡಿದ್ದಾರೆ ಟೆಕ್ನಿಕಲಿ ಇದನ್ನು. ಸೊ ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುಕೇಶ್ ಅಂತ. ಸೊ ಈ ಪಿಕ್ಚರಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೆ. ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಫೈನಲ್ ಔಟ್ಪುಟ್ ನೋಡಿದಾಗ ನನಗೆ ತುಂಬ ರಿಫ್ರೆಶಿಂಗ್ ಆಗಿದೆ. ಸೊ ಡೆಫಿನೆಟ್ಲಿ ಇದು ಬೇರೆ ಜಾನ್ರಲ್ಲಿ ತೆಗೆದಿರೋ ಒಂದು ಮೂವಿ, ಅದರಿಂದ ಒಂದು ಫೀಲ್ ಗುಡ್ ಫೀಲಿಂಗ್ ಕೊಡುತ್ತೆ. ಸೊ ಅದರಿಂದ ಐ ಆಮ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್. ಆ್ಯಂಡ್ ನನ್ನ ಜೊತೆ ಒನ್ ಮೋರ್ ಹ್ಯಾಪಿ ಥಿಂಗ್ ಅಂದರೆ ಭೀಮಾ ಖ್ಯಾತಿಯ ನನ್ನ ಫ್ರೆಂಡ್ ಜಯಸೂರ್ಯ ಇದ್ದಾನೆ. ಸೊ he witnessed the movie, ನನ್ನ ಮೂವಿ. ಸೊ ಥ್ಯಾಂಕ್ ಯು. ಐ ವಾಂಟ್ ಹಿಮ್ ಆಲ್ಸೋ ಟು ಟಾಕ್. ಥ್ಯಾಂಕ್ ಯು ಸೊ ಮಚ್. ಮೂವಿ ಈಗ ತಾನೇ ನೋಡಿದ್ವಿ. ಮನ್ಸೂರೆ ಸರ್ ತುಂಬ ಸೆನ್ಸಿಬಲ್ ಆಗಿ
ಮೂವೀಸ್ ಮಾಡ್ತಾರೆ ಅಂತ ಇನ್ನೊಂದ್ಸಲ ಪ್ರೂವ್ ಆಗುತ್ತೆ. ಆ್ಯಂಡ್ ತುಂಬ ಸೆಟಲ್ ಆಗಿ ಎಮೋಷನ್ಸ್ನ ಕ್ಯಾರಿ ಔಟ್ ಮಾಡಿದ್ದಾರೆ ಪ್ರತಿಯೊಂದು. ಒಂದು ಪಾತ್ರ ದೊಡ್ಡದು ಸಣ್ಣದು ಅಂತ ಅಲ್ಲ, ಬಟ್ ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ತುಂಬ ಸೆಟಲ್ ಆಗಿ ಮೂಡ್ ಬಂದಿದೆ. ಎಲ್ಲರ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸಸ್ಗಳು ಅಷ್ಟೇ. ಆ್ಯಂಡ್ ಆಲ್ಸೋ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಸೊ ಈಗಿನ ಯುವ ಜನಾಂಗ ಏನು ತುಂಬ ಗೊಂದಲದಲ್ಲಿದೆ, ಅದು ಕರಿಯರ್ ವಿಷಯ ಆಗಿರ್ಬೋದು ಅಥವಾ ರಿಲೇಷನ್ಶಿಪ್ ವಿಷಯ ಆಗಿರ್ಬೋದು, ಅದನ್ನೆಲ್ಲ ತುಂಬ ಒಂದು ತಿಳಿ ಹೇಳೋ ಥರ ಒಂದು ಮನೋರಂಜನೆಯ ಜೊತೆಗೆ ಒಂದು ಪ್ರಯಾಣದ ಜೊತೆಗೆ ಅದನ್ನು ನಮ್ಮ ಮನಸ್ಸಿಗೆ ಮುಟ್ಟಿಸೋ ಥರ ಹೇಳಿದ್ದಾರೆ. ಖಂಡಿತ ದೂರತಿರಯಾನ ಹಲವಾರು ಆಯಾಮದಲ್ಲಿ ನೋಡಲೇಬೇಕಾದ ಸಿನಿಮಾ, ತುಂಬ ಒಳ್ಳೆಯ ಸಿನಿಮಾ. ಈ ಸಿನಿಮಾನ ಕನ್ನಡಿಗರೆಲ್ಲರೂ ಪ್ರೋತ್ಸಾಹಿಸಿ ಗೆಲ್ಲಿಸಿದ್ರೆ ಮನ್ಸೂರೆ ಅವರಂಥ ನಿರ್ದೇಶಕರು ಇನ್ನಷ್ಟು ಈ ಥರದ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ಬೋದು ಅಂತ ನನ್ನ ಫಿಲಮ್. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಲೇಬೇಕಾಗಿರುವಂಥ ಫಿಲಮ್ ಆಗಿದೆ. ಸೀನ್ರೀಸ್ ಎಲ್ಲ ತುಂಬ ಚೆನ್ನಾಗಿದೆ, ಸಂಗೀತನೂ ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ.